ಎಲ್ಲ ಒಂದು ಪ್ರಥಮ PUC ವಿದ್ಯಾರ್ಥಿಗಳಿಗೆ ಟ್ರೂ ಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ಈ ಒಂದು ನಿಮಗೆ ಪ್ರಥಮ PUC ಅರ್ಧವಾರ್ಷಿಕ ಪರೀಕ್ಷೆ ಅಥವಾ ಮಿಡ್ ಟರ್ಮ್ ಎಕ್ಸಾಮ್ಗೆ ಅರ್ಥಶಾಸ್ತ್ರ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ನೋಡೋಣ. ಈ ಒಂದು ಪ್ರಶ್ನೆ ಪತ್ರಿಕೆ ಅಂದರೆ ತುಂಬಾ ಇಂಪಾರ್ಟೆಂಟು. ಮಿಡ್ ಟರ್ಮ್ ಎಕ್ಸಾಮ್ಗೆ ಈ ಒಂದು ಕ್ವಶನ್ ಪೇಪರ್ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಇಲ್ಲಿ ಯಾವ ಒಂದು ಪ್ಯಾಟರ್ನ್ ಕ್ವಶನ್ ಕೇಳಿದ್ದಾರೆ, ಸೇಮ್ ಟು ಸೇಮು ಅದೇ ಒಂದು ಪ್ಯಾಟರ್ನ್ ನಿಮಗೆ ನಾಳೆ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಅರ್ಥಶಾಸ್ತ್ರ ವಿಷಯ ಎಕನಾಮಿಕ್ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಅಲ್ಲದೆ ಇಲ್ಲಿರೋ ತುಂಬ ಪ್ರಶ್ನೆಗಳು ರಿಪೀಟ್ ಆಗ್ತವೆ, ನಿಮ್ಮ ಎಕ್ಸಾಮ್ಗೆ ಬರ್ತವೆ, ರಿಪೀಟ್ ಆಗ್ತವೆ. ಸೊ ಯಾವೆಲ್ಲ ಬರ್ತವೆ, ಯಾವ ರಿಪೀಟ್ ಆಗ್ತವೆ, ಮತ್ತು ಎಫಿಕ್ಸ್ ಯಾವೆಲ್ಲ ಬರ್ತವೆ ಅವೆಲ್ಲ ಹೇಳ್ತೀನಿ. ಸೊ ಕೊನೆವರೆಗೆ ತಪ್ಪದೆ ನೋಡಿ, ತುಂಬಾ ಇಂಪಾರ್ಟೆಂಟು, ಪ್ರತಿಯೊಬ್ಬರು ನೋಡಲೇಬೇಕು. ಸೊ ಕೊನೆವರೆಗೆ ತಪ್ಪದೆ ನೋಡಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರುವಾನ. ಅದಕ್ಕಿಂತ ಮುಂಚೆ ಎಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದಾರ ಅಥವಾ ಚಾನಲ್ ಇನ್ನೂ ಕಡೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮಿಸ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ರೀತಿ ಅರ್ಧವಾರ್ಷಿಕ ಪರೀಕ್ಷೆಗೆ ಪ್ರತಿಯೊಂದು ವರ್ಷ ಕ್ವಶನ್ ಪೇಪರ್ ಆಗಿರ್ಬೋದು, ಮತ್ತು ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಮತ್ತು ಎಫಿಕ್ಸ್ ಪ್ರಶ್ನೆಗಳು ಅವೆಲ್ಲ ಆಗ್ತಾ ಇರ್ತವೆ. ಅವೆಲ್ಲ ಬೇಕು ಅಂದರೆ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ, ನಿಮಗೆ ಖಂಡಿತ ಯೂಸ್ ಆಗ್ತದೆ. ಮಾಡಿದ್ರ ಜೊತೆಗೆ ಲೈಕ್ ಮಾಡಿಟ್ಟು ಫ್ರೆಂಡ್ಸ್ ಶೇರ್ ಮಾಡಿ, ಶೇರ್ ಮಾಡಿ, ಅವ್ರಿಗೆ ಕೂಡ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ದಿನ ಶುರು ಮಾಡೋಣ. ಮೊದಲಾಗಿ ಸಮಯ 3 ಗಂಟೆ 15 ನಿಮಿಷ ಇರ್ತದೆ. ಅಂಕಗಳು 80, ವಿಷಯ ಅರ್ಥಶಾಸ್ತ್ರ ಅಥವಾ ಎಕನಾಮಿಕ್ಕು. ಮೊದಲಾಗಿ ನಿಮಗೆ 5 ಮಲ್ಟಿಪಲ್ ಇರ್ತವೆ. ಓಕೆ, ಭಾಗಿಯಲ್ಲಿ 5 ಮಲ್ಟಿಪಲ್ ಇರ್ತವೆ. ಸೊ ಈಗ ನಾನು ಜಸ್ಟ್ ಕ್ವಶನ್ ಹೇಳ್ತೀನಿ, ಅರ್ಥ ಆಯ್ತಾ? ಕ್ವಶನ್ ವಿತ್ ಆನ್ಸರು ಮತ್ತೊಂದು ವಿಡಿಯೋದಲ್ಲಿ ಕೊಡ್ತೀನಿ. ಓಕೆ, ಇವಾಗ ಜಸ್ಟ್ ಕ್ವಶನ್ ಪೇಪರ್ ನೋಡೋಣ. ಕ್ವಶನ್ ವಿತ್ ಆನ್ಸರು ಮತ್ತೊಂದು ವಿಡಿಯೋದಲ್ಲಿ ಕೊಡ್ತೀನಿ, ಅರ್ಥ ಆಯ್ತಾ? ಸೊ ಈಗ ಜಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಕ್ವಶನ್ ಪೇಪರನ್ನು ಸಂಪನ್ಮೂಲಗಳ ಪರ್ಯಾಯ ಬಳಕೆಯು ಈ ಸಮಸ್ಯೆ ಉದ್ಭವಕ್ಕೆ ಕಾರಣವಾಗ್ತದೆ. ಸೊ ಏನಾಗ್ತದೆ? ಹಕ್ಕುನ, ಬೆಲೆನ, ಆಯ್ಕೆನ, ಅವಕಾಶನ ಏನಾಗ್ಬೋದು? ಸೊ ಗ್ಯಾಸ್ ಮಾಡಿ ಕಮೆಂಟ್ ಕೂಡ ಮಾಡಿ. ನೀವು ಆನ್ಸರ್ ಸಾಧ್ಯ ಆದರೆ ಗ್ರೂಪಲ್ಲಿ ಹಾಕಿರ್ತೀವಿ. ವಾಟ್ಸಪ್ ಚಾನಲ್ಲು ಮತ್ತು ಟೆಲಿಗ್ರಾಮ್ ಗ್ರೂಪು ಮತ್ತು ವಾಟ್ಸಪ್ ಚಾನಲ್ಲು ಉತ್ತರ ರೆಡಿ ಆದರೆ ಹಾಕಿರ್ತೀವಿ. ಸೊ ಅಲ್ಲಿ ಕೂಡ ಜಾಯಿನ್ ಬಿಟ್ಟು ಉತ್ತರ ನೋಡ್ಕೋಬೋದು. ಓಕೆ, ಕಮೆಂಟ್ ಕೂಡ ಮಾಡಿ. ನೀವು ಆನ್ಸರ್ ಗೊತ್ತಿದ್ರೆ ನಿಮಗೆ ಕಮೆಂಟ್ ಕೂಡ ಮಾಡಿ. ಪ್ರಶ್ನೆ 2 ಚಿಲಕಗಳ ಆವೃತ್ತಿ ವಿತರಣೆಯನ್ನು ಹೀಗೆ ಕರೆಯೋರು. ಸೊ ಆನ್ಸರ್ನ ಹಾಕಿರ್ತೀವಿ. ಸೊ ಇನ್ನೂ ಕೂಡ ನಿಮಗೆ ಪ್ರತಿಯೊಂದು ವಿಷಯದ ಮೇಲೆ 2 ರಿಂದ 3 ಪ್ರಶ್ನೆ ಬರ್ತವೆ. ಓಕೆ, ಅರ್ಧವಾರ್ಷಿಕ ಪರೀಕ್ಷೆಗೆ 2 ರಿಂದ 3 ಪ್ರಶ್ನೆ ಬರ್ತವೆ. ಸೊ ಅಲ್ಲಿ ನಿಮಗೆ ಆನ್ಸರ್ ವಿತ್ ಕೊಡ್ತೀವಿ. ಓಕೆ, ವಿತ್ ಆನ್ಸರ್ ಕೊಡ್ತೀವಿ. ಈಗ ಜಸ್ಟ್ ಕ್ವಶನ್ ಪೇಪರ್ ಮಾತ್ರ ನೋಡ್ತಾ ಹೋಗೋಣ. ಓಕೆ, ಸೊ ಆನ್ಸರ್ ನೋಡ್ಕೋಬೋದು. ಎಲ್ಲ ಕೂಡ ಗೈಡಲ್ಲಿವೆ ಕ್ವಶನ್ಗಳು. ಓಕೆ, ನಿಮ್ಮ ಹತ್ರ ಗೈಡ್ ಇದ್ದರೆ, ಅರ್ಥಶಾಸ್ತ್ರ ವಿಷಯದ ಎಕನಾಮಿಕ್ ವಿಷಯದ ಗೈಡ್ ಇದ್ದರೆ ಅಲ್ಲಿ ಎಲ್ಲ ಆನ್ಸರ್ ಇರ್ತವೆ. ಓಕೆ, ಪ್ರತಿಯೊಂದು ಗೈಡಲ್ಲಿ ಕ್ವಶನ್ ಕೇಳ್ತಾರೆ. ಕೆಲವಷ್ಟು ಕ್ವಶನ್ ಮಾತ್ರ ಬೇರೆ ಕೇಳ್ತಾರೆ. ಆಲ್ಮೋಸ್ಟು ನಿಮ್ಮ ಹತ್ರ ಗೈಡ್ ಇದ್ದರೆ ನೋಡ್ಕೊಳ್ಳಿ. ಓಕೆ, ಕ್ವಶನ್ ನಂಬರ್ 3. ವಸಾಹತುಶಾಹಿ ಆಳ್ವಿಕೆ ಕಾಲದಲ್ಲಿ ಭಾರತದಲ್ಲಿ ಯಾರ ತಲಾ ಆದಾಯದ ಅಂದಾಜು ಪ್ರಯತ್ನಗಳು ಅತ್ಯಂತ ಮಹತ್ವಪೂರ್ಣವೆಂದು ಪರಿಗಣಿಸಲಾಗಿದೆ? ನೋಡ್ಕೊಳ್ಳಿ, ಆಪ್ಷನ್ಗಳು ಕೊಟ್ಟಿದ್ದಾರೆ. ಪ್ರಶ್ನೆ 4. ಇವುಗಳಲ್ಲಿ ಯಾವುದು ಪಂಚವಾರ್ಷಿಕ ಯೋಜನೆ ಗುರಿ ಆಗಿರುವುದಿಲ್ಲ? ಯಾವುದಾಗಿರೋದಿಲ್ಲ? ಸೊ ಕಮೆಂಟ್ ಕೂಡ ಮಾಡಿ, ಪ್ರತಿಯೊಂದು ಕಮೆಂಟ್ ಮಾಡಿ, ನಂಬರ್ ಹಾಕಿಬಿಟ್ಟು ಕಮೆಂಟ್ ಮಾಡಿ. ಸೊ 1, 2 ಅಂತ ಕಮೆಂಟ್ ಮಾಡಿ. ಓಕೆ, ಕ್ವಶನ್ ನಂಬರ್ 5. ಯಾವುದು? ಕ್ವಶನ್ ನಂಬರ್ 4. ಇವುಗಳಲ್ಲಿ ಯಾವುದು ಪಂಚವಾರ್ಷಿಕ ಯೋಜನೆ ಗುರಿ ಆಗಿರೋದಿಲ್ಲ? ಸೊ ಪಂಚವಾರ್ಷಿಕ ಯೋಜನೆ ಮೇಲೆ ನಿಮಗೆ ಫಿಕ್ಸ್ ಕ್ವಶನ್ ಕೇಳ್ತಾರೆ. ಅದು 1 ಮಾರ್ಕ್ಸ್ ಇರ್ಬೋದು, 2 ಮಾರ್ಕ್ಸು, 3 ಮಾರ್ಕ್ಸು, 4 ಮಾರ್ಕ್ಸು ಕೇಳ್ತಾರೆ. ಚೆನ್ನಾಗಿ ಓದ್ಕೊಳ್ಳಿ, ಆ ಟಾಪಿಕ್ನ ಬಿಡಕೋಬೇಡಿ. ಪ್ರಶ್ನೆ 5. ತಪಸ್ ಮಂಜುದಾರ್ ಸಮಿತಿಯು ಶಿಕ್ಷಣಕ್ಕಾಗಿ GDPಯ ಎಷ್ಟರಷ್ಟು ವೆಚ್ಚ ಮಾಡಬೇಕೆಂದು ಅಂದಾಜು ಮಾಡಿದೆ? ಸೊ ಎಷ್ಟಾಗ್ಬೋದು ನೋಡ್ಕೊಳ್ಳಿ. ಇವೆಲ್ಲ ನಿಮ್ಮ ಬುಕ್ಕಲ್ಲಿ ಇರೋದು ಕೇಳ್ತಾರೆ. ಸೊ ಹೊರಗಿಂದು ಜನರಲ್ಲಾಗಿ ಕೇಳ್ತಾರೆ, ಬಟ್ ಕಡಿಮೆ ತುಂಬ. ನೀವು ಚೆನ್ನಾಗಿ ಅಭ್ಯಾಸವನ್ನು ಓದಿದರೆ, ಸಿಲೆಬಸ್ ಚೆನ್ನಾಗಿ ಓದ್ಕೊಂಡಿದ್ರಿ, ಸೊ ಎಲ್ಲ ಕ್ವಶನ್ ಆನ್ಸರ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಬರೋಂಥದ್ದು 2ನೇ ಮೇನು. ಆವರಣದಲ್ಲಿರುವ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ಸೊ ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಬೇಕು. ಅವ್ರು ಆನ್ಸರ್ ಕೊಟ್ಟಿರ್ತಾರೆ, ಬ್ರಾಕೆಟಲ್ಲಿ ಆನ್ಸರ್ ಕೊಟ್ಟಿರ್ತಾರೆ. ಸೊ ಅದನ್ನು ನೀವು ಭರ್ತಿ ಮಾಡಬೇಕು. ಓಕೆ, ಪ್ರಶ್ನೆ 6. ಸಂಪನ್ಮೂಲಗಳು ಮಿತಿಯಲ್ಲಿವೆ ಆದರೆ ಬಯಕೆಗಳು. ಸೊ ನೋಡಿ, ನೀವು ಓದ್ಕೊಂಡಿಲ್ಲ ಬರೀಬೋದು. ಬಯಕೆಗಳು ಏನಾಗ್ಬೋದು? ಇದು ಅಪರಿಮಿತವಾಗಿದೆ ಅನ್ನೋದು ಸರಿಯಾದ ಉತ್ತರ. ಅದೇ ರೀತಿ ಅಂಕಗಣಿತೀಯ ರೇಖಾನಕ್ಷೆಯನ್ನು ಡ್ಯಾಶ್ ಎಂದು ಕರೆಯೋರು ಏನಂತ ಕರೀತಾರೆ? ಕಾಲಶ್ರೇಣಿ ನಕ್ಷೆ ಅಂತ ಕರೀತಾರೆ. ಓಕೆ, ಇನ್ನು 8ನೇದು ನೋಡಿ. ಡ್ಯಾಶ್ ಸಾರಿಗೆಯು ಬ್ರಿಟಿಷರ ಪ್ರಮುಖ ಕೊಡುಗೆ ಎಂದು ಪರಿಗಣಿಸಲಾಗಿದೆ. ಯಾವುದು? ನಿಮಗೆಲ್ಲ ಗೊತ್ತಿರುವ ಹಾಗೆ ರೈಲು ಸಾರಿಗೆಯು ಬ್ರಿಟಿಷರ ಪ್ರಮುಖ ಕೊಡುಗೆ ಎಂದು ಪರಿಗಣಿಸಲಾಗಿದೆ. ಇನ್ನು 9ನೇ ಪ್ರಶ್ನೆ. RBI ಡ್ಯಾಶ್ ವಲಯವನ್ನು ನಿಯಂತ್ರಿಸುತ್ತದೆ? ಯಾವ ವಲಯನ? ಹಣಕಾಸು ವಲಯವನ್ನು ನಿಯಂತ್ರಿಸುತ್ತದೆ. ನೋಡಿ, ತುಂಬ ಈಸಿ ಪ್ರಶ್ನೆ ಇರ್ತವೆ, ಎಲ್ಲ ಕೂಡ ಆನ್ಸರ್ ಮಾಡ್ಬೋದು. 10ನೇ ಪ್ರಶ್ನೆ. ಭಾರತ ಸರ್ಕಾರವು ಕೂಡ ಎಲ್ಲ ಕೇಂದ್ರದ ತೆರಿಗೆಗಳ ಮೇಲೆ 2% ಡ್ಯಾಶ್ ತೆರಿಗೆಯನ್ನು ವಿಧಿಸಲು ಪ್ರಾರಂಭಿಸಿದೆ. ಯಾವ ತೆರಿಗೆ ಅದು? ಸೊ ನೋಡಿ, ಇನ್ಯಾವುದು ಆಪ್ಷನ್ ಉಳಿತು? ಶಿಕ್ಷಣ ಮೇಲು ತೆರಿಗೆ. ಓಕೆ, ಅದೇ ಆಗ್ಬೋದು ಅನ್ಕೋತೀನಿ. ಸೊ ಅದೇ ಆನ್ಸರು, ಶಿಕ್ಷಣ ಮೇಲು ತೆರಿಗೆ. ಇನ್ನು ನೆಕ್ಸ್ಟು 3ನೇ ಮೇನಲ್ಲಿ ಹೊಂದಿಸಿ ಬರೆಯಿರ್ತವೆ. ಹೊಂದಿಸಿ ಬರೆಯಿರಿ ನಿಮಗೆ 5 ಮಾರ್ಕ್ಸ್ ಇರ್ತವೆ. ಸೊ ಹೊಂದಿಸಿ ಬರೀಬೇಕು. ಆಪ್ಷನ್ A ಟು ಆಪ್ಷನ್ B ಹೊಂದಿಸಬೇಕು. ನೋಡಿ, ನೋಡ್ಕೋಬೋದು. 11, 12, 13, 14, 15. ಸೊ ಪೈಲಟ್ಸ್ ಮಿಕ್ಸ್ ಏನಾಗ್ತದೆ? ಜನಗಣತಿ, ಪ್ರಧಾನಮಂತ್ರಿ ಕೋಟಾ, ಲಿಂಗ ಸಮಾನತೆ, ಅಭಿವೃದ್ಧಿ. ಸೊ ನೋಡ್ಕೊಳ್ಳಿ, ಆನ್ಸರ್ ಬೇಕಾದ್ರೆ ಗ್ರೂಪ್ಲಾಗಿ ಇರ್ತೀವಿ, ನೋಡ್ಕೋಬೋದು. ಸೊ ಅಥವಾ ನಿಮಗೆ ಇನ್ನೂ ಪ್ರಶ್ನೆ ಬರ್ತವೆ, ಅರ್ಥ ಆಯ್ತಾ? ಅಲ್ಲಿ ನಿಮಗೆ ವಿತ್ ಆನ್ಸರ್ ಹೇಳ್ತೀನಿ, ಯಾವ ರೀತಿ ಬಿಡಿಸ್ಬೇಕು, ಯಾವ ರೀತಿ ಆನ್ಸರ್ ಮಾಡಬೇಕಂತ.
ಸೊ ಎಲ್ಲ ಬುಕ್ಕಲ್ಲಿವೆ, ನೋಡ್ಕೋಬೋದು. ಇನ್ನು 4ನೇ ಮೇನು, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. 5 ಕ್ವಶನ್ ಇರ್ತವೆ. 16 ಕ್ವಶನು, ರಾಷ್ಟ್ರೀಯ ವರಮಾನವನ್ನು ಕೂಲಿ, ಲಾಭ, ಗೇಣಿ ಮತ್ತು ಬಡ್ಡಿಗಳೆಂದು ಭಾಗ ಮಾಡುವುದನ್ನು ಏನಂತ ಕರಿತೀವಿ. ಸೊ ಈ ರೀತಿ ಅವರು ಕೊಟ್ಬಿಟ್ಟು ಏನಂತ ಕರಿತೀವಿ ಅಂತ ಕೇಳ್ತಾರೆ. ಓಕೆ, ಚೆನ್ನಾಗಿ ಓದ್ಕೊಂಡಿರಿ. ಸೊ ಈ ರೀತಿ ನಿಮಗೆ ವಾಕ್ಯವನ್ನು ಕೊಟ್ಬಿಟ್ಟು ಅದನ್ನ ಏನಂತ ಕರಿತೀವಿ ಅಂತ ಕೇಳ್ತಾರೆ. ಈ ನೆಕ್ಸ್ಟು ಸಂಖ್ಯಾಶಾಸ್ತ್ರ ಎಂದರೇನು, ಇಂಪಾರ್ಟೆಂಟು, ವೆರಿ ಇಂಪಾರ್ಟೆಂಟು. ಆಮೇಲೆ ಒಂದು 18ನೇ ಕ್ವಶನ್ ನೋಡಿ, TISCO ಅನ್ನು ವಿಸ್ತರಿಸಿ, ಒಂದು ಫಿಕ್ಸ್ ವಿಸ್ತರಿಸಿ ಕ್ವಶನ್ ಕೇಳ್ತಾರೆ. ಸೊ ಯಾವೆಲ್ಲವೇ ಬುಕ್ಕಲ್ಲಿ ವಿಸ್ತರಿಸಿ ಪ್ರಶ್ನೆಗಳು ಅವ್ನು ಓದ್ಕೊಳ್ಳಿ. ಆಲ್ಮೋಸ್ಟ್ ನೋಟ್ಸಲ್ಲಿ ಇರ್ತವೆ ಪ್ರತಿಯೊಂದು, ಸೊ ಅಷ್ಟು ನೋಡ್ಕೊಳ್ಳಿ ಸಾಕು. ಇನ್ನು ಪ್ರಶ್ನೆ 19, ಭೂ ಸುಧಾರಣೆ ಎಂಬುದನ್ನು ಏನೆಂದು ಅರ್ಥೈಸುವಿರಿ, ಏನೆಂದು ಅರ್ಥಿಸ್ತೀರಾ? ಸೊ ಕಮೆಂಟ್ ಮಾಡಿ ನೋಡೋಣ. 21, ನೇರ ತೆರಿಗೆ ಅಥವಾ ಅರ್ಥ ನೀಡಿ. ನೇರ ತೆರಿಗೆ ಮತ್ತು ಪರೋಕ್ಷ ತೆರಿಗೆ ಎರಡರಲ್ಲೊಂದು ಕೇಳ್ತಾರೆ, ಚೆನ್ನಾಗಿ ಓದ್ಕೊಳ್ಳಿ. ಇನ್ನು ಭಾಗ ಬಿ ಯಲ್ಲಿ ನಿಮಗೆ ಈ ಕೆಳಗಿನ ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಪ್ರತಿಯೊಂದನ್ನು 4 ವಾಕ್ಯಗಳು ಉತ್ತರಿಸಿ. ಅಂದರೆ 3 ಪ್ರಶ್ನೆ, ಇಲ್ಲಿಂದ ನಿಮಗೆ ಚಾಯ್ಸ್ ಇರ್ತವೆ. ಓಕೆ, 2 ಮಾರ್ಕ್ಸಿಂದ ನಿಮಗೆ ಚಾಯ್ಸ್ ಕೊಟ್ಟಿರ್ತಾರೆ. ಇದರಲ್ಲಿ ಎಷ್ಟು ಕೊಟ್ಟಿದ್ದಾರೆ? 5 ಕೊಟ್ಟಿದ್ದಾರೆ. 5ರಲ್ಲಿ 3ನ ಬರಬೇಕು. ಅಂದರೆ 2 ಅಂಕ ಪ್ರಶ್ನೆಗಳು 3 ಇರ್ತವೆ. ಟೋಟಲಿಗೆ 6 ಮಾರ್ಕ್ಸು. ಅರ್ಥ ಆಯ್ತಾ? ಇವು 2 ಮಾರ್ಕ್ಸ್ ಕ್ವಶನ್ಸು. 21ನೇದು, ನೀವು ನಿತ್ಯ ಜೀವನದಲ್ಲಿ ಕಾಣುವ 2 ಕೊರತೆಗಳನ್ನು ತಿಳಿಸಿ. ವೆರಿ ಇಂಪಾರ್ಟೆಂಟು, ಫಿಕ್ಸ್ ಕ್ವಶನ್ ಕೇಳ್ತಾರೆ, ಅದನ್ನ ಚೆನ್ನಾಗಿ ಓದ್ಕೊಳ್ಳಿ. 22ನೇದು, ಪರ್ಯಾಯ ಉಪಯೋಗಗಳ ಯಾವುದಾದ್ರೂ 2 ಸಂಪನ್ಮೂಲಗಳನ್ನು ತಿಳಿಸಿ. ಇದು ಕೂಡ ಇಂಪಾರ್ಟೆಂಟು. 23ನೇ ಪ್ರಶ್ನೆ, ಉತ್ತಮ ಪ್ರಶ್ನೆಗಳ 2 ಗುಣಲಕ್ಷಣಗಳನ್ನು ಬರೆಯಿರಿ. ವೆರಿ ಇಂಪಾರ್ಟೆಂಟು. 24ನೇದು, ಮಧ್ಯ ಬಿಂದುವನ್ನು ಹೇಗೆ ಕಂಡುಹಿಡಿಯಿರಿ, ಅದರ ಸೂತ್ರ ತಿಳಿಸಿ. ಅರ್ಥ ಆಯ್ತಾ? ಅದನ್ನು ಕೇಳ್ಬೋದು. 25ನೇ ಪ್ರಶ್ನೆ, ಸ್ತಂಭ ರೇಖಾಚಿತ್ರದ ವಿಧಗಳಾವು. ನೋಡಿ, 2 ಮಾರ್ಕ್ಸಿಗೆ ವಿಧಗಳು ಕೂಡ ಕೇಳ್ತಾರೆ ನಿಮಗೆ. ಕೊರತೆಗಿರ್ಬೋದು, ವಿಧಗಳು, ಸೂತ್ರಗಳನ್ನ ಕೇಳ್ತಾರೆ, ಸಂಪನ್ಮೂಲಗಳನ್ನ ಕೇಳ್ತಾರೆ. ಸೊ ಈ ರೀತಿ ಇರೋ ಪಾಯಿಂಟ್ಸ್ನ ಓದ್ಕೊಳ್ಳಿ, ನಿಮಗೆ ಅದೇ ರೀತಿ ಕ್ವಶನ್ ಕೇಳ್ತಾರೆ. ಈ ನೆಕ್ಸ್ಟ್ ಭಾಗ ಸಿ ಬರ್ತದೆ. ಭಾಗ ಸಿಯಲ್ಲಿ ನಿಮಗೆ ಕೆಳಗಿನ ಯಾವುದಾದ್ರು 4 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 4 ವಾಕ್ಯಗಳು ತರಿಸಿ. 4 ವಾಕ್ಯಗಳು ಯಾವುದಾದ್ರು 4 ಪ್ರಶ್ನೆಗಳು ಕೇಳಿದರೆ 4 ಪ್ರಶ್ನೆಗಳು ಕೇಳಿದರೆ. ಓಕೆ, ಅಂದರೆ ಇದು ಕೂಡ 2 ಅಂಕಗಳ ಪ್ರಶ್ನೆಗಳು. ಓಕೆ, ಇದು ಏನು ಬಂದ್ಬಿಟ್ಟು ಇದು ಕೂಡ 4 ಪ್ರಶ್ನೆಗಳು, 2 ಅಂಕ ಪ್ರಶ್ನೆಗಳು. ಇವು ಕೂಡ 4 ಇರಬೇಕು. ಟೋಟಲಾಗಿ 8 ಮಾರ್ಕ್ಸು. ಓಕೆ, 26ನೇ ಪ್ರಶ್ನೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ರಫ್ತುಗಳನ್ನು ಪಟ್ಟಿ ಮಾಡಿ. ನೋಡಿ, ರಫ್ತು ಆಮದು ಕೇಳ್ತಾರೆ. ನಾನು ಹೇಳಿದ್ದೀನಿ ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದೆ, ಪಂಚವಾರ್ಷಿಕ ಬಗ್ಗೆ ಪ್ರತಿಯೊಂದು ಮನೆಯಲ್ಲಿ ಕೇಳ್ತಾರೆ, ಚೆನ್ನಾಗಿ ಓದ್ಕೊಳ್ತಾರೆ. 27ನೇ ಕ್ವಶನ್ ನೋಡಿ, ಪಂಚವಾರ್ಷಿಕ ಯೋಜನೆ ಗುರಿಗಳು. ವೆರಿ ಇಂಪಾರ್ಟೆಂಟು, ಪ್ರತಿ ವರ್ಷ ಕೇಳ್ತಾ ಇದ್ದಾರೆ, ಎಕ್ಸಾಮಿಗೆ ಕೇಳ್ಬೋದು, ಚೆನ್ನಾಗಿ ಓದ್ಕೊಂಡಿರಿ ಯಾವುದಕ್ಕೂ. 28ನೇ ಸುಂಕ ಮತ್ತು ಕೋಟಾ ಅರ್ಥವನ್ನು ತಿಳಿಸಿ. ಇದು ಕೂಡ ಇಂಪಾರ್ಟೆಂಟು. 29 ಉದಾರೀಕರಣ ಯಾವುದಾದ್ರೂ 4 ಉದ್ದೇಶಗಳನ್ನು ತಿಳಿಸಿ. ಉದಾರೀಕರಣ, ಖಾಸೀಕರಣ, ಜಾಗತೀಕರಣ, ಈ 3ರಲ್ಲಿ ಒಂದು ಕೇಳ್ತಾರೆ. ಒಂದು ಟಾಪಿಕ್ ಕೇಳ್ತಾರೆ, ಚೆನ್ನಾಗಿ ಓದ್ಕೊಳ್ಳಿ. 30ನೇ ಹೊರಗುತ್ತಿಗೆ ಸೇವೆಗಳಾವು. ಹೊರಗುತ್ತಿಗೆ, ಇದು ಕೂಡ ಸ್ವಲ್ಪ ಇಂಪಾರ್ಟೆಂಟು, ಓದ್ಕೊಳ್ಳಿ. 31ನೇ ಪ್ರಶ್ನೆ, ಒಂದು ದೇಶದ ಮಾನವ ಬಂಡವಾಳ 2 ಪ್ರಮುಖ ಮೂಲಗಳು. ನೋಡಿ, ಸೊ ಇದು ಕೂಡ ಇಂಪಾರ್ಟೆಂಟು. ನಂತರ ಭಾಗ ಸಿ ಬರ್ತದೆ. ಭಾಗ ಸಿಯಲ್ಲಿ ನಿಮಗೆ ಈ ಕೆಳಗಿನ ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 12 ವಾಕ್ಯಗಳು ತರಿಸಿ. 12 ವಾಕ್ಯ ಅಂದರೆ ನಿಮಗೆ 4 ಅಂಕ ಪ್ರಶ್ನೆಗಳು. ಓಕೆ, ಇಲ್ಲಿ 4 ಕೊಟ್ಟಿದ್ದಾರೆ, 2 ಬರಬೇಕು. ಟೋಟಲಾಗಿ 8 ಮಾರ್ಕ್ಸು, ಪ್ರತಿಯೊಂದಕ್ಕೂ 4 ಅಂಕ. 32, 33, 34, 35 ಇವು 4 ಇಂಪಾರ್ಟೆಂಟು, ಚೆನ್ನಾಗಿ ಓದ್ಕೊಳ್ಳಿ. ಕೊರತೆಯು ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಮೂಲ ಕಾರಣವಾಗಿದೆ. ಈ ಹೇಳಿಕೆಯನ್ನು ವಿವರಿಸಿ ಅಥವಾ ಸಮರ್ಥಿಸಿ ಕೇಳ್ತಾರೆ. 33 ಲಾಟ್ರಿ ವಿಧಾನವು ಯಾವಾಗಲೂ ಅನಿಶ್ಚಿತ, ಯಾದೃಚ್ಛಿಕ ಮಾದರಿಯನ್ನು ನೀಡುತ್ತದೆ, ವಿವರಿಸಿ. ಸೊ ಕೇಳ್ಬೋದು, ಲಾಟ್ರಿ ವಿಧಾನ ಇದು ಕೂಡ ಇಂಪಾರ್ಟೆಂಟು. ಸೊ ಸ್ಟೋರಿನ ನೋಡ್ಕೊಳ್ಳಿ. 34ನೇದು ಸತತ ಮತ್ತು ಅಸತತ ಚಲಕಗಳ ವ್ಯತ್ಯಾಸ ಗುರುತಿಸಿ. 35 ಒಂದು ಕೋಷ್ಟಕದ ನಮೂನೆಯನ್ನು ಬರೆದು ಅದರ ಭಾಗವನ್ನು ಗುರುತಿಸಿ. ನೋಡಿ, ಇದೇ ರೀತಿ. ನಂತರ ಇದೇ ರೀತಿ. ಆಮೇಲೆ ಈ ಕೆಳಗಿನ ಯಾವುದಾದ್ರು 4 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 12 ವಾಕ್ಯಗಳು ತರಿಸಿ. ಇದು ಕೂಡ 4 ಮಾರ್ಕ್ಸ್ ಕ್ವಶನ್ಸು. 4 ಇರ್ತವೆ, ಟೋಟಲ್ 16 ಮಾರ್ಕ್ಸು. ನೋಡಿ, ಕನ್ಫ್ಯೂಸ್ ಹಾಕೋಬೇಡಿ. ನಿಮಗೆ 2 ಮಾರ್ಕ್ಸ್ ಕ್ವಶನ್ಸು 2 ಬರೀ ಕೊಡ್ತಾರೆ. ಓಕೆ, ಅದೇ ರೀತಿ 4 ಮಾರ್ಕ್ಸ್ ಕ್ವಶನ್ಸು 2 ಬರೀ ಕೊಡ್ತಾರೆ. ಓಕೆ, ಪ್ರತಿಯೊಂದು ಕ್ವಶನು 2 ಮಾರ್ಕ್ಸನ್ನು 2 ಬರೀ ಕೊಡ್ತಾರೆ, 4 ಮಾರ್ಕ್ಸನ್ನು 2 ಬರೀ ಕೊಡ್ತಾರೆ. ಬೇಕಾದ್ರೆ ನೋಡ್ಬೋದು ನೀವು. ನೋಡಿ, 32, 33, 34, 35 ಇದು ಕೂಡ 4 ಮಾರ್ಕ್ಸು. ಅದೇ ರೀತಿ 36ರಿಂದ 41 ಇದು ಕೂಡ 4 ಮಾರ್ಕ್ಸು. ಸೊ ಈ ರೀತಿ ಇರ್ತವೆ ಇವು. ಕನ್ಫ್ಯೂಸ್ ಹಾಕೋಬೇಡಿ, ಎಲ್ಲನೂ ಬರೀಲೇಬೇಕು. ಓಕೆ, ಅವ್ರು ಹೇಳ್ತಾರೆ ಯಾವ್ದಾದ್ರು 4ಅನ್ನ ಯಾವ್ದಾದ್ರು 2 ಅಂತ, ಅದನ್ನ ನೋಡ್ಕೊಂಡ್ಬಿಟ್ಟು ಬರೀಬೇಕು. ಓಕೆ, ನೆಕ್ಸ್ಟ್ ಭಾಗ ಡಿಯಲ್ಲಿ ನಿಮಗೆ ಸ್ವಲ್ಪ ಅನ್ವಯಿಕ ಪ್ರಶ್ನೆಗಳು ಇರ್ತವೆ. ಅನ್ವಯಿಕ ಅಂತ ಎಲ್ಲವೂ ಸ್ವಲ್ಪ ಏನಿರ್ತವೆ ಅಂದರೆ ಹೇಳ್ತೀನಿ ನಿಮಗೆ. ಯಾವ್ದು ಒಂದು ಸ್ವಲ್ಪ ಲ್ಯಾಕ್ ಇರ್ತವೆ, ಒಂದು ಸ್ವಲ್ಪ ಅನ್ವಯಿಕ ಪ್ರಶ್ನೆಗಳು ಇರ್ತವೆ, ಎಲ್ಲ ಕಡೆ ಮಿಕ್ಸ್ ಇರ್ತವೆ. ಓಕೆ, 42ನೇ ಪ್ರಶ್ನೆ ನೋಡಿ, ಏನು 6 ಮಾರ್ಕ್ಸ್ ಕ್ವಶನ್ಗಳು. ಆಯ್ತಾ, 6 ಅಂಕಗಳ ಪ್ರಶ್ನೆಗಳು. ಸೊ ಇದಾದ ಮೇಲೆ ಬಂದ್ಬಿಟ್ಟು ಅನ್ವಯಿಕ ಬರ್ತವೆ. ಇದು ಅನ್ವಯಿಕ ಅಲ್ಲ, 6 ಅಂಕಗಳ ಪ್ರಶ್ನೆಗಳು. ಈ ಕೆಳಗಿನ ಯಾವುದಾದ್ರು ಒಂದು ಪ್ರಶ್ನೆಗಾಗಿ 20 ವಾಕ್ಯಗಳು ತರಿಸಿ. 20 ವಾಕ್ಯಗಳು ಕೇಳಿದರೆ ಸೊ 6 ಅಂಕ ಪ್ರಶ್ನೆಗಳು. ಯಾವುದಾದ್ರು ಒಂದನ್ನು 2 ಕೊಟ್ಟಿರ್ತಾರೆ, ಸೊ ಒಂದನ್ನು ಬರೀಬೇಕು. ಆಲ್ಮೋಸ್ಟ್ ಒಂದು ಲೆಕ್ಕದ ಪ್ರಶ್ನೆ ಕೇಳ್ತಾರೆ, ಇನ್ನೊಂದು ನಾರ್ಮಲ್ ಪ್ರಶ್ನೆ ಕೇಳ್ತಾರೆ. ಓಕೆ, ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಸೊ ನೋಡ್ಕೊಳ್ಳಿ, 43ನೇದು ಕೇಳ್ಬೋದು, ಸ್ತಂಭ ರೇಖಾಚಿತ್ರವನ್ನು ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ನಂತರ ಈ ಕೆಳಗಿನ ಯಾವುದಾದ್ರು ಒಂದು ಪ್ರಶ್ನೆಗಳು 20 ವಾಕ್ಯಗಳು ತರಿಸಿ. ಇದು ಕೂಡ 6 ಅಂಕ ಪ್ರಶ್ನೆ. ಸೊ ಯಾವುದಾದ್ರು ಒಂದನ್ನು ಬರಬೇಕು. ನಾನು ಹೇಳಿದ್ದೀನಿ ನಿಮಗೆ. ಸೊ 2 ಸಲ ಕೇಳ್ತಾರೆ ಅಂತ, 2 ಮಾರ್ಕ್ಸ್ 2 ಸಲ, ಅದೇ ರೀತಿ 4 ಮಾರ್ಕ್ಸ್ 2 ಸಲ, 6 ಮಾರ್ಕ್ಸ್ ಕೂಡ 2 ಸಲ ಕೇಳ್ತಾರೆ. ಸೊ ಈ ರೀತಿ ಕೇಳ್ತಾರೆ. ಸೊ ಓದ್ಕೊಂಡಿರಿ ಯಾವುದಕ್ಕೂ. ಉದಾರೀಕರಣದ ಪ್ರಮುಖ ಕ್ಷೇತ್ರವನ್ನು ಬಳಸಿ. ನೋಡಿ, ಉದಾರೀಕರಣ, ಖಾಸೀಕರಣ, ಜಾಗತೀಕರಣ
ಸೊ 3 ಕೂಡ ಇಂಪಾರ್ಟೆಂಟು. ನಂತರ ಮಾನವ ಬಂಡವಾಳ ನಿರ್ಮಾಣದ ಮೂಲಗಳಾಗಿ ಕೆಳಗಿನವನ್ನು ಚರ್ಚಿಸಿ. ಸೊ ಈ ರೀತಿ ಇದು ಅನ್ವಯಿಕ ಪ್ರಶ್ನೆ ಇದು. ಓಕೆ, ಸೊ ಭಾಗ ಎಲ್ಲಿ ಇದೇ ಅನ್ವಯಿಕ ಪ್ರಶ್ನೆಗಳು. ಅದರಲ್ಲಿ ಒಂದು ಪಿಕ್ಸ್ ಬಂದೇ ಬರ್ತದೆ, ಹೇಳ್ತೀನಿ ನಿಮಗೆ. 5 ಅಂಕ 2 ಪ್ರಶ್ನೆ ಇರ್ತವೆ, ಟೋಟಲಾಗಿ 10 ಮಾರ್ಕ್ಸು. ಯಾವುದಾದ್ರು 2 ಕಾರ್ಯಭಾರ ಮತ್ತು ನಿಯೋಜಿತ ಆಧಾರಿತ ಪ್ರಶ್ನೆಗೆ ಉತ್ತರಿಸಿ. 3 ಕೊಟ್ಟಿರ್ತಾರೆ, ಅದರಲ್ಲಿ 2 ಇರಬೇಕು. ಅರ್ಥ ಆಯ್ತಾ? ಸೊ 47ನೇ ಇಂಪಾರ್ಟೆಂಟು, 48ನೇ ಇಂಪಾರ್ಟೆಂಟು, ಅದೇ ರೀತಿ 46ನೇ ಇಂಪಾರ್ಟೆಂಟು. ಅದರಲ್ಲಿ ಪಿಕ್ಸ್ ಬರುವಂಥದ್ದು 48ನೇ ಕ್ವಶನು. ಪಿಕ್ಸ್ ಬಂದೇ ಬರ್ತದೆ. ಸೊ ಇದನ್ನೇ ಕೇಳ್ತಾರೆ, ಇವನೇ ಕೇಳ್ತಾರೆ. ಏನಂತ ಕೇಳ್ತಾರೆ? ಈ ಕೆಳಗಿನ ಬ್ಯಾಂಕ್ಗಳಲ್ಲಿ ಕೃಷಿ, ಕೈಗಾರಿಕೆ, ರಾಷ್ಟ್ರೀಕೃತ, ಖಾಸಗಿ ಮತ್ತು ವಿದೇಶಿ ಬ್ಯಾಂಕನ್ನು ಗುರುತಿಸಿ ಕೊಡ್ತಾರೆ. ಸೊ ICICI ಏನಾಗ್ತದೆ, ಕೆನರಾ ಬ್ಯಾಂಕ್ ಏನಾಗ್ತದೆ, HSBC ಏನಾಗ್ತದೆ, IDBI, ನಂತರ NABARD, ನವಾರ್ಡ್ ಏನಾಗ್ತದೆ. ಸೊ ಏನೋ ಬರೀಬೇಕು. ಪಿಕ್ಸ್ ಕೇಳ್ತಾರೆ, ಅದನ್ನು 48ನೇ ಕ್ವಶನು ಪಿಕ್ಸ್ ಬಂದೇ ಬರ್ತದೆ. ಸೊ ಇವನೇ ಕೇಳ್ತಾರೆ. ಸೊ ನೋಡ್ಕೊಳ್ತಾರೆ ಯಾವುದಾಗ್ತದೆ, ಕೃಷಿ ಯಾವುದಾಗ್ತದೆ, ಕೈಗಾರಿಕೆ ಯಾವುದಾಗ್ತದೆ ಬರೀಬೇಕು. ಓಕೆ ಫ್ರೆಂಡ್ಸ್, ಶೇರ್ ಮಾಡಿ. ಇಲ್ಲಿಗೆ ಒಂದು ಪ್ರಶ್ನೆ ಬರೋಕ್ಕೆ ಎಂಡ್ ಆಗ್ತದೆ, ಖಂಡಿತ ಶೇರ್ ಮಾಡಿ. ಸೊ ಇವೆಲ್ಲ ಚಾನಲ್ ನಿಮಗೆ ಕನ್ನಡ, ಇಂಗ್ಲೀಷು ಪ್ರತಿಯೊಂದು ಇರ್ತವೆ, ಅವ್ರು ಕೂಡ ಚೆನ್ನಾಗಿ ಓದ್ಕೊಳ್ಳಿ. ಮತ್ತು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಮತ್ತು ನಿಮಗೆ ಯಾವ ವಿಡಿಯೋಗಳು ಬೇಕು ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು.